Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕುಟುಂಬದಲ್ಲಿ ನಾನಾ ಪ್ರಶ್ನೆಗಳು ಹಾಗೂ ಪ್ರಾರ್ಥನೆಗೆ ಬರಲು ಸಾಧ್ಯವಿಲ್ಲದಂಥ ಅವಸ್ಥೆಯನ್ನು ತಂದಿಡುವಂಥ ದುಷ್ಟಾತ್ಮಗಳನ್ನು ಹಾಗೂ ನಾನಾ ರೀತಿಯಲ್ಲಿ ಭಿನ್ನಾಭಿಪ್ರಾಯವನ್ನಿಟ್ಟು ದೇವನ ಸತ್ಯದ ಆದಿಯನ್ನು ತಪ್ಪಿಸುವಂಥ ವ್ಯಕ್ತಿಗಳನ್ನು ದೇವನ ಪರಿಶುದ್ಧವಾದ ಕರಗಳಿಗೆ ಬಿಟ್ಟುಕೊಡೋಣ. ನಮ್ಮಲ್ಲಿ ಹಾಗೆಯೋ ಮತ್ಸರವೋ ದ್ವೇಷವೂ ಇಲ್ಲ, ಬದಲಾಗಿ ಪ್ರೀತಿ, ತಾಳ್ಮೆ, ಸಹನೆ, ಕ್ಷಮೆ ಹಾಗೂ ದಯೆಯನ್ನು ತೋರಿಸುವಂಥ ದೇವನ ಪರಿಶುದ್ಧ ಕರಗಳಿಗೂ ಆ ಪರಿಶುದ್ಧವಾದಂಥ ಸಾನ್ನಿಧ್ಯ ಪ್ರತಿಯೊಂದು ವ್ಯಕ್ತಿಗಳಲ್ಲೂ ನೆಲೆಸಲಿ ಎಂಬುದಾಗಿ ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟುಕೊಡುತ್ತಾ, ಈ ವರ್ಷ ಇಡೀ ದೇವರು ನಮಗೆ ಮಾಡಿದಂಥ ಸಕಲ ಉಪಕಾರಗಳು, ನಮ್ಮ ಜೀವಿತದಲ್ಲಿ ನಾನಾ ಪ್ರಶ್ನೆಗಳು, ನಮ್ಮ ಶರೀರದಲ್ಲಿ ಅನೇಕ ರೋಗ ರುಜಿನಗಳು, ಮರಣಕರವಾದ ವ್ಯಾಧಿಗಳು, ಮರಣಕರವಾದಂಥ ಸಾವು ನೋವಿನ ಅನೇಕ ಸಂದರ್ಭಗಳು ಕುಟುಂಬದಲ್ಲಿ ಬಂದಿರಬಹುದು, ಬರಲು ಸಾಧ್ಯವಿರಬಹುದು. ಆದರೆ ದೇವರು ಪ್ರಾರ್ಥನೆಯಿಂದ ತಪ್ಪಿಸಿದ್ದಾರೆ. ಸೈತಾನ ನಮ್ಮನ್ನು ದೇವನ ಸಾನ್ನಿಧ್ಯಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡಲು ಬಿಡಲು ಸಾಧ್ಯವಿಲ್ಲದಂಥ ಅವಸ್ಥೆಯನ್ನು ತಂದೊಡ್ಡಂಥ ನಾನಾ ರೀತಿಯ ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಗಳು ಕುಟುಂಬದಿಂದ, ಪರಿಸರದಿಂದ ಹಾಗೂ ಗಂಡನಿಂದಾಗಲಿ ಇಲ್ಲ ಹೆಂಡತಿಯಿಂದಾಗಲಿ ಇಲ್ಲ ಪರಿಸರದಿಂದಾಗಲಿ ನಾನಾ ಪ್ರಶ್ನೆಗಳಲ್ಲಿ ನಮ್ಮನ್ನು ಸಿಕ್ಕಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದೇ ಸೈತಾನ ಕಾರ್ಯ. ಅದಕ್ಕೆಲ್ಲ ನಾವು ಮಾಡಿದಂಥ ಸಕಲ ವಿಧವಾದಂಥ ದುರಾಲೋಚನೆಗಳನ್ನು ಸಮರ್ಪಿಸಿಕೊಡೋಣ. ನಾವು ಮಾಡಿದಂಥ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಾ, ನಮ್ಮ ಕುಟುಂಬದಲ್ಲಿ ದೇವರು ನಮಗೆ ಮಾಡಿದಂಥ ಸಕಲವಾದಂಥ ಸಹಾಯ ನಾವು ಅನೇಕ ವರ್ತಿ ಕೇಳಿಕೊಂಡಿದ್ದೇವೆ. ಕಷ್ಟಗಳು ಬಂದಾಗ, ಸಾಲಗಳು ಬಂದಾಗ, ನಾನು ಸತ್ತರೆ ಒಳ್ಳೆಯದಾಗಿತ್ತಲ್ಲ, ಈ ಮನೆಗೆ ಯಾಕೆ ಬಂದೆ, ಈ ಗಂಡ ನನಗೆ ಯಾಕೆ, ಈ ಹೆಂಡತಿ ನನಗೆ ಯಾಕೆ, ಮಕ್ಕಳು ನನಗೆ ಯಾಕೆ, ಮಕ್ಕಳು ತಂದೆ ತಾಯಿ ನಮಗೆ ಯಾಕೆ, ಈ ರೀತಿಯಾಗಿ ಅನೇಕ ವರ್ತಿ ನಾವು ಚಿಂತಿಸಿರಬಹುದು. ಆದರೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಶಿಲುಬೆಯೇ ಅದು, ನಿನ್ನ ಶಿಲುಬೆ ನೀನಾಗಿ ಆರಿಸಿಕೊಂಡದ್ದಲ್ಲಿ ಅದು ನೀನೇ ಸಹಿಸಿಕೊಳ್ಳಬೇಕು ಎಂಬುದಾಗಿ. ಆದರೆ ದೇವರು ಕೊಟ್ಟಿದ್ದಲ್ಲಿ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು, ಬೇಕಾದಂಥ ಕೃಪೆಯನ್ನು, ಆಶೀರ್ವಾದವನ್ನು ದೇವರು ನಮಗೆ ಒದಗಿಸಿಕೊಡುವಂಥ ಸ್ವಾಮಿ. ಅದಕ್ಕಾಗಿ ದೇವನ ಸಮ್ಮುಖದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ಕರ್ತನೇ, ನನ್ನನ್ನು ಪರಿಶುದ್ಧಗೊಳಿಸು, ನನ್ನನ್ನು ಶುದ್ಧಗೊಳಿಸು, ನನ್ನನ್ನು ಅನುಗ್ರಹಿಸು. ನನ್ನ ಕುಟುಂಬ ನನ್ನಿಂದ ಸಮಾಜಕ್ಕೂ ಕುಟುಂಬಕ್ಕೂ ಸಭೆಗೂ ಒಂದು ಉತ್ತಮವಾದಂಥ ಕಾರ್ಯವನ್ನು, ಭವಿಷ್ಯವನ್ನು ಕಾಣುವಂಥ ಶಕ್ತಿಯನ್ನು ನನಗೆ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ನಿಮ್ಮ ಕುಟುಂಬಗಳಿಗಾಗಿ ಹಾಗೂ ಯೇಸುವೆ ಅರಿಯದಂಥ ಜನ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಇರಬಹುದು. ಆದರೆ ನಮಗೆ ಒಂದು ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ, ಸತ್ಯವನ್ನು ಅರಿಯುವುದಕ್ಕಾಗಿ, ಸತ್ಯದ ಪರವಾಗಿ ಜೀವಿಸುವುದಕ್ಕಾಗಿ. ಸತ್ಯವೇ ನಮ್ಮನ್ನು ಕಾಪಾಡುವಂಥ, ರಕ್ಷಿಸುವಂಥ ಹಾಗೂ ಸತ್ಯಕ್ಕೆ ನಾವು ಸಮಯ ಕೊಡುವಾಗ ಸತ್ಯವು ನಮ್ಮಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ದೇವನು ಕೊಟ್ಟಂಥ ಆ ಪರಿಶುದ್ಧವಾದಂಥ ವಾಗ್ದಾನದ ಮೇರೆಗೆ ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ, ಆ ವಾಕ್ಯ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ನಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾ
ನಮ್ಮ ಕುಟುಂಬದಲ್ಲಿ ಹಲವಾರು ನಮಗೆ ಮೋಸ ಮಾಡಿದಂಥ ಜನ ಇರಬಹುದು. ಅದು ಗಂಡನೋ ಹೆಂಡತಿಯೋ, ಇಲ್ಲ ಕುಟುಂಬಸ್ಥರ ಮಕ್ಕಳು, ಅಳಿಯನೋ ಸೊಸೆಯೋ, ಯಾರೇ ಇದ್ದರೂ ಅವರನ್ನ ದೇವನ ಪರಿಶುದ್ಧ ಸಾನ್ನಿಧ್ಯಕ್ಕೆ ಸಮರ್ಪಿಸಿಕೊಡಿ. ನಾವು ಯಾರಿಗೆ ಮೋಸ ಮಾಡಿದ್ದೇವೆ? ನಮ್ಮ ಕಠಿಣವಾದಂಥ ಮಾತಿನಿಂದ ಎಷ್ಟು ಜನ ನೊಂದಿರಬಹುದು. ಅದಕ್ಕೆ ಕ್ಷಮೆ ಕೇಳುತ್ತಾ, ಯಾರನ್ನ ನಾನು ನೋಯಿಸೋದಿಲ್ಲ, ಯಾರನ್ನ ನಾನು ನಿಂದಿಸೋದಿಲ್ಲ. ನಾನು ಮಾಡಿದಂಥ ಪಾಪಕ್ಕೆ ಕ್ಷಮೆಯನ್ನ ದೇವನೇ ನೀನೇ ಅನುಗ್ರಹಿಸಿ, ನಾನು ಮಾತನಾಡದೇ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅವರಿಗಾಗಿ ಪ್ರಾರ್ಥಿಸುವಂತ, ಅವರು ನನ್ನ ಜೊತೆ ಮಾತನಾಡುವಂತ ಒಳ್ಳೆಯ ಸನ್ಮನಸ್ಸನ್ನ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ತಾಯಿಯ ಮಧ್ಯಸ್ಥಿಕೆಯೊಂದಿಗೆ ಎಲ್ಲರೂ ಸೇರಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸ್ರಿ ತಾಯಿ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ, ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ಜೀವಂತವಾದಂಥ ವಾಗ್ದಾನದೊಂದಿಗೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ವರ್ಷದ ಕಡೆ ಪ್ರಾರ್ಥನಾ ದಿನ ಇದು. ಎಲ್ಲ ಕಡೆಯೂ ನಾವು ಪ್ರಾರ್ಥನೆ ನಿಲ್ಲಿಸಿದ್ದೇವೆ. ಈ ಆಲಯದಲ್ಲಿ ಈ ವರ್ಷದ ಕಡೆಯ ಪ್ರಾರ್ಥನೆ. ದೇವರು ನಮಗೆ ಎಷ್ಟು ಹಲವಾರು ಉಪಕಾರವನ್ನು ಮಾಡಿದ್ದಾರೆ. ನಾವು ನೆನೆಸಿರ್ಬೋದು ದೇವ್ರು ನಮ್ಗೆ ಏನು ಮಾಡಿದ್ದಾರೆ ಎಂಬುದಾಗಿ. ದೇವ್ರು ನಮ್ಗೆ ಏನು ಮಾಡಿದ್ದಾರೆ ಅಂದರೆ ನಾವು ಬದುಕಿರೋದೇ ದೇವರ ಆಶೀರ್ವಾದ. ನಾವು ಅನೇಕ ವರ್ತಿ ನಿಮ್ಮ ಚಿಂತೆ ಆಗಿರ್ಬೋದು, ಯಾಕೆ ಇಂಥ ಮನೆಯಲ್ಲಿ ನಾನು ಹುಟ್ಟಿದ್ದೇನೆ, ಇಲ್ಲ ಇಂಥ ಗಂಡ, ಇಂಥ ಹೆಂಡತಿ, ಈ ರೀತಿಯಾಗಿ ಹಲವಾರು ಚಿಂತೆಯನ್ನು ಚಿಂತಿಸಿ ಬರೋದು. ಹೌದಲ್ಲ? ಹಲೋ. ಚಿಂತೆ ಮಾಡದೆ ನಾವು ಯಾವುದೇ ಕಾರಣಕ್ಕೆ ಈ ಲೋಕದಲ್ಲಿ ಅಷ್ಟು ಒಂದು ಎಲ್ಲವೂ ಏನೂ ಇಲ್ಲದೆ, ಚಿಂತೆ ಇಲ್ಲದೆ ಅಂತ ಮನುಷ್ಯ ಯಾರೂ ಇಲ್ಲ. ಚಿಂತೆ ಇಲ್ಲದವ್ರು ಯಾರು ಗೊತ್ತಾ? ಯಾರು? ಚಿಂತೆನೇ ಇಲ್ಲ ಅವ್ರಿಗೆ. ನಾಳೆ ಬಗ್ಗೆ ಚಿಂತೆ ಇಲ್ಲ, ಮನೆ ಬಗ್ಗೆ ಚಿಂತೆ ಇಲ್ಲ, ಕುಟುಂಬದ ಬಗ್ಗೆ ಚಿಂತೆ ಇಲ್ಲ, ಯಾರ ಬಗ್ಗೆಯೂ ಚಿಂತೆ ಇಲ್ಲ. ಯಾರು? ಕುಡುಕರ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹುಚ್ಚರಿಗೆ ನೋಡ್ರಿ, ಅವರು ನಮ್ಮಂಥ ಮನುಷ್ಯರೇ, ಹೌದಲ್ಲ? ಅವ್ರಿಗೂ ತಾಯಿ ಜನ್ಮ ಕೊಟ್ಟಿಯಾಳೆ, ತಂದೆ ಇದ್ದ, ಕುಟುಂಬ ಇತ್ತು. ಆದರೆ ಅವರು ಅಲೆಮಾರಿ ಥರ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವ ಚಿಂತೆ ಇಲ್ಲ. ಸೆಕೆ ಆಗಲಿ, ಮಳೆ ಆಗಲಿ, ಊಟ ಆಗಲಿ, ಟೈಮ್ ಸರಿ ಆಗಲಿ, ಅದಾದಮೇಲೆ ಟೈಮ್ ನೋಡೋದಾಗಲಿ, ಯಾವುದೂ ಇಲ್ಲ ಅವರಿಗೆ. ಹೆಂಡತಿಯ ಮಕ್ಕಳು ಯಾವ ಚಿಂತೆ ಇಲ್ಲ. ಪ್ರಿಯರೇ, ನಮಗಾದರೂ ಒಂದು ಚಿಂತೆ ಇದೆ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ದೇವರನ್ನ ಬಿಟ್ಟು ನಾವು ಏನೇ ಮಾಡಿದರೂ ನಾವು ಚಿಂತೆ ಉಳ್ಳವರಾಗ್ತೇವೆ. ದೇವರನ್ನ ಬಿಟ್ಟು ನಾವು ಲೋಕದ ಮಕ್ಕಳಾಗಿದ್ದಾಗ ಹಲವಾರು ಚಿಂತೆಯನ್ನು ನಾವು ಮಾಡ್ತೇವೆ, ಚಿಂತಿಸುವಂಥ ಒಂದು ವ್ಯಕ್ತಿಯಾಗಿರ್ತೇವೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇಡೀ ಪ್ರಪಂಚದಲ್ಲಿ ಕತ್ತಲೆ ತುಂಬಿದಂಥ ಈ ಲೋಕ,
ಬೆಳಕೆ ಕಾಣದಂತ, ಅಂದರೆ ನಾವು ಸಜ್ಜನರಾಗಿ ಜೀವಿಸಲಿಕ್ಕೆ ಅರಿಯದಂಥ ಈ ಲೋಕದಲ್ಲಿ ನೀನು ಸಜ್ಜನನಾಗಬೇಕು ಎಂಬುದಾಗಿ ತೀರ್ಮಾನಿಸಿ ಲೋಕಕ್ಕೆ ಬಂದಂಥ ಮನುಷ್ಯನ ಅವತಾರ ತಾಳಿದಂಥ ಒಂದೇ ಒಂದು ದೇವನು ಲೋಕದಲ್ಲಿ, ಅದು ಯೇಸು ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದರೆ ನಾವು ಹಲವಾರು ದೇವರುಗಳನ್ನು ಮಾಡ್ಕೊಂಡಿದ್ದೇವೆ. ಅದು ನಾವು ಮಾಡ್ಕೊಂಡಿರೋ ದೇವರುಗಳು, ಲೋಕದಲ್ಲಿ ಲೋಕದ ಜನ ಮಾಡ್ಕೊಂಡಿರ್ತಕ್ಕಂಥ ದೇವರು. ದೇವರು ಒಬ್ಬರೇ. ಆ ದೇವರು ನಮಗೆ ತೋರಿಸಿದಂಥ ದಾರಿ ಹಾಗೂ ಈ ಲೋಕದಲ್ಲಿ ನೀನು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನಮ್ಮ ಕೈಯಲ್ಲಿ ಕೊಟ್ಟಂಥ ಈ ಒಂದು ಜ್ಞಾನದ ಪುಸ್ತಕವೇ ಸತ್ಯವೇದ, ಬೈಬಲ್. ಜ್ಞಾನದ ಪುಸ್ತಕ. ಅದಕ್ಕಾಗಿ ಈ ಜ್ಞಾನ, ಈ ಪರಿಶುದ್ಧವಾದಂಥ ಈ ಒಂದೊಂದು ವಾಕ್ಯಗಳು ಮನುಷ್ಯನಲ್ಲಿ ನೆರವೇರುವಂಥದ್ದು ದೇವನ ಸಾಮ್ರಾಜ್ಯಕ್ಕಾಗಿ, ಲೋಕದ ಸಾಮ್ರಾಜ್ಯಕ್ಕಾಗಿ ಅಲ್ಲ, ಸ್ವರ್ಗೀಯ ಸಾಮ್ರಾಜ್ಯಕ್ಕಾಗಿ. ಅದಕ್ಕಾಗಿಯೇ ಯೇಸು ಕ್ರಿಸ್ತ, ಯೇಸು ಎಂಬ ಹೆಸರು ಹೇಳಿದರೆ ಸಾಕು, ಲೋಕದಲ್ಲಿ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಹಾಗೂ ಕ್ರೈಸ್ತೇತರು ಯಾರಾದರೂ ಯೇಸುವನ್ನು ನಾವು ಹಿಂಬಾಲಿಸಿ ಬರ್ತೇವೆ ಅಂತ ಹೇಳಿದರೆ ಅವರು ಯಾರೇ ಆಗಲಿ ಅವರಿಗೆ ಭಯಂಕರವಾದ ಹಿಂಸೆಯೋ ವೇದನೆಯೋ ಸಂಕಟವೋ. ಕಾರಣಕ್ಕೆಂದರೆ ಯೇಸುವಲ್ಲಿ ಏನಿದೆ? ಸತ್ಯ ಇದೆ, ಯೇಸುವಿನಲ್ಲಿ ಜೀವ ಇದೆ, ಯೇಸುವಿನಲ್ಲಿ ಒಳ್ಳೆಯ ಮಾರ್ಗ ಇದೆ. ಅದಕ್ಕಾಗಿ ತಾಯಿ ಧರ್ಮಸಭೆ ನಮಗೆ ಕಲಿಸಿಕೊಟ್ಟದ್ದು ಏನಂತ ಹೇಳಿದರೆ, ನೀನು ಸತ್ಯದ ಪರವಾಗಿ ಜೀವಿಸು. ಈ ಸತ್ಯದ ಪರವಾಗಿ ಜೀವಿಸಲಿಕ್ಕೆ ನಮಗೆ ಲೋಕದಲ್ಲಿ ಜ್ಞಾನವನ್ನು ದೇವನು ಕಲ್ಪಿಸಿಕೊಟ್ಟದ್ದು. ಆ ಜ್ಞಾನವೇ, ಆ ವಿವೇಕವೇ, ಆ ಅರಿವಿನ ಆತ್ಮವೇ ನಮ್ಮಲ್ಲಿ ಸದಾಕಾಲ ಇರಬೇಕು, ಸದಾಕಾಲ. ಅದಕ್ಕಾಗಿಯೇ ಈ ಲೋಕಕ್ಕೆ ಕ್ರಿಸ್ತನು ಬಂದದ್ದು. ಹಾಗಾದರೆ ಕ್ರಿಸ್ತನ ಉದ್ದೇಶ ಏನು? ಲೋಕದಲ್ಲಿ ನಾನು ಯಾವ ರೀತಿಯಲ್ಲಿ ಜೀವಿಸಬೇಕು? ಮತ್ತಾಯನ ಶುಭ ಸಂದೇಶ, ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ. ಮ್ಯಾಥ್ಯೂ, ಮತ್ತಾಯ 2ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. ಯಾಕೆ ಇಲ್ಲಿ ಯೇಸು ಸ್ವಾಮಿ ಜನಿಸಿದ್ರು ಅಂತ ಹಾಕಬಹುದಾಗಿತ್ತು? ಕೇಳ್ಕೊಳ್ಳಿ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. ಯಾಕೆ ಈ ಒಂದು ರಾಜನ ಹೆಸರಲ್ಲಿ ಬಂತು? ಸರ್ವೇಶ್ವರನಾದ ದೇವನು ಲೋಕದಲ್ಲಿ ಜೀವಿಸ್ತಾರೆ ಎಂಬುದಾಗಿ ಹೇಳುವಾಗ ದೇವನು ಈ ಲೋಕದಲ್ಲಿ ಜನಿಸಿದ್ರು ಬರ್ಬೋದಾಗಿತ್ತು. ಆದರೆ ಇಲ್ಲಿ ಒಂದು ಟೈಟಲ್ ಅನ್ನು ಕೊಟ್ಟಾರೆ. ಓದಿ ಬ್ರದರ್ ವಾಕ್ಯ. ಯೇಸು ಸ್ವಾಮಿ ಜನಿಸಿದ್ದು, ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. ಹೆರೋದರಸನ ಕಾಲದಲ್ಲಿ. ಈ ಕಾಲ ಎಂಥದ್ದು? ಈಗೇನಿದೆ ಹಿಂಸೆ ಬಾಧೆಗಳು ಕ್ರೈಸ್ತರಿಗೆ, ಇದಕ್ಕಿಂತಲೂ ತೀಕ್ಷ್ಣವಾಗಿ ಇದ್ದದ್ದು ಆ ಸಮಯದಲ್ಲಿ. ಕಾರಣಕ್ಕೆಂದರೆ ಯೇಸು ಕ್ರಿಸ್ತನ ಆ ಪರಿಶುದ್ಧವಾದಂಥ ಸಾನ್ನಿಧ್ಯ ಈ ಲೋಕದಲ್ಲಿ, ಆ ಪ್ರಭಾವವುಳ್ಳ ದೇವನು, ಪರಿಶುದ್ಧವಾದಂಥ ದೇವನು ಲೋಕಕ್ಕೆ ಪ್ರವೇಶಿಸುವಂಥ ಮೊದಲಿನಿಂದಲೂ ಈ ಒಂದು ಸಭೆಯನ್ನ ಸರಿಯಾಗಿ ಜ್ಞಾಪಕ ಇಟ್ಕೊಳ್ರಿ. ಮೊದಲು ಇದ್ದದ್ದು ಬೈಬಲ್ ಅಲ್ಲ, ಮೊದಲು ಇದ್ದದ್ದು ಸಭೆ. ಹಲೋ, ವಾಕ್ಯವು ನಾವು ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ವಾಕ್ಯ ಇತ್ತು ಎಂಬುದಾಗಿ. ಆ ವಾಕ್ಯವು ಯಾರಲ್ಲಿತ್ತು, ಆ ವಾಕ್ಯ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಪ್ರಕಾಶಿಸಿತು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯ ನಂತರ ನಮಗೆ ಈ ಎಲ್ಲ ವಾಕ್ಯಗಳು. ಅಲ್ಲಿಯ ತನಕ ಮೋಶೆ ಮತ್ತು ಅನೇಕ ಪ್ರವಾದಿಗಳ ಮೂಲಕ ಸ್ವಾಮಿ ಮಾತನಾಡಿದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಬೈಬಲ್ ತುಂಬ ಜ್ಞಾನವುಳ್ಳ, ಒಂದು ವಿವೇಚನವುಳ್ಳ ಒಂದು ವಾಗ್ದಾನದ ಪುಸ್ತಕ ಇದು. ಅದು ಸುಮ್ಮನೆ ಅಡ್ಡದಿಡ್ಡಿ ಅಲ್ಲ, ಅಡ್ಡದಿಡ್ಡಿಯಾಗಿ ಓದುವಂಥದ್ದು ಕೇಳುವಂಥದ್ದಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಬರೋಕ್ಕಿಂತ ಮುಂಚೆ ಸಭೆ ಇತ್ತು. ಸಭೆ ನಮ್ಮೆಲ್ಲರನ್ನ ಒಂದುಗೂಡಿಸಿತ್ತು. ಆಗ ಸಭೆಯಲ್ಲಿ ಏನಿತ್ತು? ಯೇಸುವಿನ ಬರವಣದ ಬಗ್ಗೆ ಬರೆಯಲ್ಪಟ್ಟಿತ್ತು.
ಯೇಸು ಕ್ರಿಸ್ತನ ಬರುವಣದ ಬಗ್ಗೆ ಅನೇಕ ಪ್ರವಾದಿಗಳು ಪ್ರವಾದಿಸ್ತಿದ್ರು. ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಯೇಸುವಿನ ಜನನದ ಬಗ್ಗೆ ಅನೇಕ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಕಾರ್ಯ. ಅದೇ ರೀತಿಯಲ್ಲಿ ನಾವು ಒಂದೊಂದು ಪ್ರವಾದಿಗಳನ್ನು ನಾವು ನೋಡುವಾಗ ಎಲ್ಲರೂ ಮಾತನಾಡಿರ್ತಕ್ಕಂಥದ್ದು, ಎಲ್ಲರೂ ಹೇಳಿರ್ತಕ್ಕಂಥದ್ದು, ಪ್ರವಾದಿಸಿರ್ತಕ್ಕಂಥದ್ದು ಯೇಸುವಿನ ಬಗ್ಗೆ ಮಾತ್ರವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 73 ಪುಸ್ತಕಗಳನ್ನು ಒಳಗೊಂಡಂತ ಈ ಪರಿಶುದ್ಧವಾದಂಥ ವೇದವು ನಮ್ಮೆಲ್ಲರನ್ನ ಅಂಧಕಾರದಿಂದ ಬಿಡಿಸುವಂಥದ್ದು, ಅಂಧಕಾರದ ಶಕ್ತಿಯಿಂದ ಬಿಡಿಸುವಂಥದ್ದು. ಅದಕ್ಕಾಗಿಯೇ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ರಿ. ಎಷ್ಟು ಜನ ದೀಕ್ಷೆ ಪಡೆದವರು ಇಲ್ಲಿ ಇದ್ದೀರಿ? ಕೈ ಮೇಲೆ ಮಾಡ್ರಿ. ಬ್ಯಾಪ್ಟಿಸಮ್ ಆಗಿರ್ತಕ್ಕಂಥ ಕ್ರೈಸ್ತರು, ದೀಕ್ಷೆ ಆಗಿರೋರು, ಕ್ರಿಸ್ಟಿಯನ್ ಎಲ್ಲರೂ ಸ್ವಲ್ಪ ಮೇಲೆ ಜೋರಾಗಿ ಕೈ ಎತ್ತರಿ, ನೋಡಬೇಕು. ಕೈ ಇಳಿಸಿ. ಅಕ್ರೈಸ್ತರು, ದೀಕ್ಷೆ ಆಗದೆ ಇರ್ತಕ್ಕಂಥವ್ರು, ಆಗದೆ ಇರ್ತಕ್ಕಂಥವ್ರು ಸ್ವಲ್ಪ ಜನ ಇದ್ದೀರಿ. ಈಗ ದೀಕ್ಷೆ ಆಗಿರೋರು, ಆಗಿಲ್ಲದೆ ಇರೋರು ಸುಮಾರು ತಿಂಗಳಿಂದ, ವರ್ಷದಿಂದ ಬರ್ತಾ ಇದ್ದೀರಿ, ಹೌದಲ್ಲ? ದೀಕ್ಷೆ ಒಂದು ಆಗಲಿಲ್ಲ ಅಷ್ಟು. ವಾಕ್ಯಗಳನ್ನು ಕೇಳ್ತಾ ಇದ್ದೀರಿ. ಕ್ರೈಸ್ತರು ಚಿಕ್ಕ ವಯಸ್ಸಿನಿಂದಲೇ ಚರ್ಚು, ವಾಕ್ಯ, ಪ್ರೇಯರ್ ಎಲ್ಲ ಕೇಳಿದಿರಿ, ಧ್ಯಾನಗಳಿಗೆ ಹೋಗಿದ್ದೀರಿ, ಅಟೆಂಡ್ ಮಾಡಿದ್ದೀರಿ. ಕರೆಕ್ಟಾ? ಹಲೋ, ಸ್ವಲ್ಪ ಚಳಿ ಬಿಡಬೇಕು. ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ಕ್ರಿಸ್ಮಸ್ ಟು ಕ್ರಿಸ್ಮಸ್, ಈಸ್ಟರಿಂದ ಈಸ್ಟರ್, ಚರ್ಚ್ ಹಬ್ಬದಿಂದ, ಸಂತರಗಳ ಹಬ್ಬದಿಂದ ಹಬ್ಬ, ಏನಾದರೂ ಬದಲಾವಣೆ? ಹಲೋ ಹಲೋ. ಕೇವಲ ಬಟ್ಟೆ, ಹೊಸ ಬಟ್ಟೆ, ಮ್ಯಾಚಿಂಗ್ ಬಟ್ಟೆಗಳು, ಅದಾದಮೇಲೆ ಮನೆಯಲ್ಲಿ ಗೋದ್ಲಿ, ಅದಾದಮೇಲೆ ಬಣ್ಣ, ತಿಂಡಿ, ಬಿರಿಯಾನಿ, ಅದಾದಮೇಲೆ ಒಬ್ಬೊಬ್ಬರ ಮನೆಯಲ್ಲಿ ಮ್ಯಾಕ್ಸಿಮಮ್ ಕ್ರಿಸ್ಮಸ್ಸಲ್ಲಿ ಕುಡಿಯೋದು, ಕುಡಿಯುವಂಥದ್ದು, ಕುಡಿಸುವಂಥದ್ದು, ಕುಡಿಯೋದು, ಕುಡಿಸೋದು. ಇದು ಕ್ರಿಸ್ತನ ಪರಾದ ಹಬ್ಬನ? ಕ್ರಿಸ್ಮಸ್ ಅಂದರೆ ಸಾಕು, ಈ ಡಿಸೆಂಬರ್ ಮಾಸ ಬಂದಿದ ತಕ್ಷಣ ಸಾಕು, ಅಣ್ಣಂದಿರಿಗೆ, ಪೀಟರ್ ಅಣ್ಣನಿಗೆ ಇಲ್ಲ, ಜೋಸಫ್ ಅಣ್ಣನಿಗೆ ಇಲ್ಲ, ಎಲ್ಲ ಅಣ್ಣಂದಿರಿಗೂ ಅಕ್ಕಂದಿರಿಗೂ ನಮಸ್ಕಾರ ಸಿಗ್ತದೆ. ಯಾಕೆ ಹೇಳಿ? ಕ್ರಿಸ್ಮಸ್ಗೆ ಮನೆಯಲ್ಲೇ ಕರೆಸಿ ಕುಡಿಸುವಂಥ ಒಂದು ಜನ ಅಂದರೆ ಕ್ರೈಸ್ತರು. ಮನೆಯಲ್ಲೇ ಕರೆಸಿ ಊಟ ಹಾಕಿ ಕುಡೀರಿ ಅಂತ ಕುಡಿಸುವಂಥ ಜನ. ಒಂದು ತಿಳ್ಕೊಳ್ರಿ, ಯಾವ ಒಂದು ವ್ಯಕ್ತಿ ಬೈಬಲ್ ಪ್ರಕಾರ, ನಾನು ಮಾತಾಡ್ತೀನಿ ಬೈಬಲ್ ಪ್ರಕಾರ, ಲೋಕದ ಬಗ್ಗೆ, ಒಂದು ದ್ರಾಕ್ಷಾರಸವನ್ನಾಗಲಿ, ಲಹರಿ ಬರುವಂಥ ಮತ್ತನ್ನು ಕೊಡುವಂಥ ಲಹರಿ ಪದಾರ್ಥವನ್ನು ಕುಡಿಯೋದಾಗಲಿ ಕುಡಿಸೋದಾಗಲಿ ನೀನು ಆವತ್ತು ಮಾಡಿದ್ದಲ್ಲಿ, ನೀನು ಕುಡಿದಿದ್ದಲ್ಲಿ, ನೀನು ಕುಡಿಸಿದ್ದಲ್ಲಿ, ನೀನು ಎಷ್ಟು ಜನಕ್ಕೆ ಕುಡಿಸ್ತೀಯೋ, ಎಷ್ಟು ನಿನ್ನ ಕುಟುಂಬದಲ್ಲಿ ನೀನು ನಿನ್ನ ಮಕ್ಕಳ ಮುಂದೆ, ಹೆಂಡತಿ ಮುಂದೆ, ಸಮಾಜದ ಮುಂದೆ ನೀನೊಂದು ಸಭ್ಯನಾಗಿ ಏನೇ ನೀನಿದ್ದರೂ ಆವತ್ತು ಲಹರಿ ಪದಾರ್ಥವನ್ನು ಕುಡಿದಲ್ಲಿ 63 ಕಡೆ 64 ಕಡೆ ಬರೆಯಲ್ಪಟ್ಟಂಥ ವಾಕ್ಯ, ಪಾಪ ಎಂದರೆ ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ ಎಂಬುದಾಗಿ. ಹೌದಲ್ಲ? ಕುಡಿಯೋನು ಕುಡಿಸೋನು ಅವನು ಆ ಕ್ಷಣವೇ ಎಲ್ಲವೂ ಶಾಪಮಯವಾಗ್ತದೆ ಎಂಬುದಾಗಿ. ಶಾಪಮಯ. ಡ್ಯಾನ್ಸ್ ಎಲ್ಲ ಆಡ್ಬೋದು, ಏನು ಡ್ಯಾನ್ಸ್, ಕುಡಿದ ಮೇಲೆ ಡ್ಯಾನ್ಸ್, ಹೌದಲ್ಲ? ಕರೆಸಿ ಕುಡಿಸಿ ಡ್ಯಾನ್ಸ್, ಆಮೇಲೆ ವರ್ಷ ಇಡೀ
ರೋಗ, ಹಾಸ್ಪಿಟಲ್, ಆಗ ಡ್ಯಾನ್ಸ್ ಆಡೋದು. ಕ್ಯಾನ್ಸರ್ ಬಂದಿರ್ಬೋದು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್. ಓ, ನನಗೆ ಹಾರ್ಟ್ ಪ್ರಾಬ್ಲಮ್ ಬಂತು, ಡ್ಯಾನ್ಸ್. ಕಿಡ್ನಿ ಪ್ರಾಬ್ಲಮ್ ಬಂತು, ಡ್ಯಾನ್ಸ್ ಆಡಲಿ? ಪ್ರಿಯರೇ, ದೇವನ ವಾಕ್ಯ ಎಚ್ಚರಿಸ್ತದೆ ನಮ್ಮನ್ನು. ನೀನು ಪರಿಶುದ್ಧ ಶುದ್ಧ ಇಲ್ಲದಿದ್ದರೆ ದೇವನ ಸಾಮ್ರಾಜ್ಯ ನಿನ್ನ ಹೃದಯದಲ್ಲಿ, ನಿನ್ನ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವನಿಗೆ ಅಶುದ್ಧ ಇಷ್ಟ ಇಲ್ಲ. ಅದಕ್ಕಾಗಿ ಯೇಸು, ಈ ಜ್ಞಾನಿಗಳು, ಅದಕ್ಕೆ ಬೈಬಲಲ್ಲಿ ಒಂದೊಂದು ಅಧ್ಯಾಯ ಭಾರಿ ಇಂಟ್ರೆಸ್ಟ್ ಆದಂಥ ಅಧ್ಯಾಯಗಳು. ಇಲ್ಲಿ ಹೆರೋದ ಅರಸ, ಅವನು ಚಿತ್ರಹಿಂಸೆಯನ್ನು ಕೊಡ್ತಿದ್ದಂಥ ಒಂದು ವ್ಯಕ್ತಿ. ಕ್ರಿಸ್ತ ಎಂಬುದಾಗಿ ಕೇಳುವಾಗ ಅಲ್ಲಿ ಎಲ್ಲರನ್ನ ಕೊಲ್ಲುವಂಥದ್ದೇ ತೀರ್ಮಾನ. ಅವನು ನೀತಿವಂತನನ್ನು ಅವನು ಬಿಡ್ತಿರಲಿಲ್ಲ, ಸಹಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ ನೀವು ಹಳೇ ಒಡಂಬಡಿಕೆಯಲ್ಲಿ, ನೀವು ಆದಿಕಾಂಡ ಆದಮೇಲೆ ನೆಕ್ಸ್ಟ್ ಪ್ರವಾದಿ ಮೋಶೆಯನ್ನು ನಾವು ನೋಡ್ತೇವೆ. ಮೋಶೆ ಸಮಯದಲ್ಲಿ, ಮೋಶೆ ಹುಟ್ಟಿದಂಥ ಸಮಯದಲ್ಲಿ ಆವತ್ತಿಗೂ ಯಾವ ಅರಸ ಇದ್ದ? ಮೋಶೆ ಹುಟ್ಟುವಾಗ ಸ್ವಲ್ಪ ಜೋರಾಗಿ, ಫರೋಹ ರಾಜ್ಯ ಇದ್ದ. ಅವರ ಸಂತತಿ, ಅವರ ವಂಶವೇ ಈ ಒಂದು ವಂಶವು. ಆ ಫರೋಹ ರಾಜ್ಯ 2 ವರ್ಷದ ಗಂಡು ಮಕ್ಕಳನ್ನು ಕೊಲ್ಲಿಸ್ತಾ. ಯಾವಾಗ? ಮೋಶೆ ಹುಟ್ಟುವಾಗ. ಆದರೆ ಮೋಶೆಯನ್ನು ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೋಶೆಯನ್ನು ದೇವನು ಆರೈಕೆ ಮಾಡಿ, ಮೋಶೆಯನ್ನು ಯಾರು ಕೊಲ್ಲಿಸ್ತಾ ಅವರ ಮನೆಯಲ್ಲಿ, ಆ ಅರಮನೆಯಲ್ಲಿ ಬೆಳೆಯುವಂಥ 40 ವರ್ಷಗಳ ಕಾಲ ಆ ಮೋಶೆ ಅವರ ಮನೆಯಲ್ಲಿ, ದುಷ್ಟನ ಮನೆಯಲ್ಲಿ ಬೆಳೆಸಿದರು. ನೋಡಿರಾ ದೇವ್ರದ್ದು ಪದ್ಧತಿ. ಇಲ್ಲಿ ಯೇಸು ಹುಟ್ಟುವಂಥ ಸಮಯದಲ್ಲೂ ಇಲ್ಲಿ 2 ವರ್ಷಕ್ಕೆ ಮೀರದಂಥ ಗಂಡು ಮಕ್ಕಳನ್ನು ಕತ್ತರಿಸಬೇಕೆಂಬುದಾಗಿ ಆಜ್ಞೆಯನ್ನು ಹೊರಡಿಸಿದಂಥ ವ್ಯಕ್ತಿಯೇ ಈ ರಾಜ. ಆ ರಾಜನ ಕಾಲದಲ್ಲಿ ಯೇಸು ಹುಟ್ಟಿದ್ದು. ಕಠಿಣವಾದಂಥ ಕೊಲೆ, ಸುಲಿಗೆ, ಮೋಸ, ವಂಚನೆ ಇದ್ದಂಥ ಕಾಲದಲ್ಲಿ ಯೇಸು ಈ ಲೋಕದಲ್ಲಿ ನಮಗಾಗಿ ಜನಿಸಿದ್ದು. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಸಂದರ್ಭದಲ್ಲಿ ಇಲ್ಲಿ ಭಯಂಕರವಾದಂಥ ಕಾರ್ಯವನ್ನ ನಾವು ನೋಡ್ತೇವೆ. ಒಂದು ಕಡೆ ಸಂತೋಷವು, ಇನ್ನೊಂದು ಕಡೆ ದುಃಖದ ಸಂಗತಿಯನ್ನ ಇಲ್ಲಿ ನೋಡೋಣ. ಓದಿ ಬ್ರದರ್ ವಾಕ್ಯವನ್ನ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯೆಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದೆ ಹೆರೋದರಸನು ಬಹಳ ತಳಮಳಗೊಂಡನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಕೆಲವು ಜ್ಯೋತಿಷ್ಯರು, 3 ಜ್ಯೋತಿಷ್ಯರಲ್ಲ, ಕೆಲವು ಜ್ಯೋತಿಷ್ಯರು, ಅವರ ಜೊತೆಯಲ್ಲಿ ಸಾವಿರಾರು ಜನ ಅಂದಿನ ದಿನಗಳಲ್ಲಿ ಜೆರುಸಲೇಮ್ ಪಟ್ಟಣಕ್ಕೆ ಬರಬೇಕು ಅಂದರೆ ಅಲ್ಲಿ ಅನೇಕ ದಾರಿಯಲ್ಲಿ ಕಳ್ಳರು ಇರ್ತಿದ್ರು ತುಂಬ. ಅದಕ್ಕೆ ನಾವು ಸಮಾರಿತ, ಆ ಸಮಾರಿತ ಅಂದರೆ ಪಾಪಿಸ್ಟ್ರ ಊರು, ಕಳ್ಳರ ಊರು ಎಂಬುದಾಗಿ. ಇಲ್ಲಿ ಒಂದು ಕಥೆಯನ್ನು ನಾವು ಓದ್ತೇವೆ. ಒಂದು ಒಳ್ಳೆಯ ಒಂದು ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಒಂದು ಭಯಂಕರವಾದಂಥ ಸಂಭವ, ಸಾವಿನ ಸಂಭವವನ್ನು ನೋಡುವಾಗ ಅವನಿಗೆ ಆರೈಕೆ ಮಾಡಿ ಅವನನ್ನು ಛತ್ರದಲ್ಲಿ ಇರಿಸಿ, ನಾನು ತಿರುಗ ಬರುವಾಗ ಇವನು ಏನಾದರೂ ಇನ್ನೂ ಖರ್ಚಾಗಿದ್ರೆ ಇವರಿಗೆ ಆ ಖರ್ಚನ್ನು ನಾನು ಒದಗಿಸ್ತೀನಿ ಎಂಬುದಾಗಿ ಹೇಳಿದಂಥ ಈ ಸಂದರ್ಭಗಳೇ ಅದು. ಅಲ್ಲಿ ಯಾರು ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಒಬ್ಬರೇ ಒಂಟಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವ್ಯಾಪಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರನ್ನು ಒಡೆದು ಅನೇಕ ಕಳ್ಳರುಗಳು ಅದನ್ನು ಕಿತ್ಕೊಂಡು ಹೋಗ್ತಾ ಇದ್ರು.
ಇಲ್ಲಿ ಜ್ಞಾನಿಗಳು ಯೇಸುವನ್ನು ಹುಡ್ಕೊಂಡು ಹೋಗುವಾಗ ಮೂರೇ ಮೂರು ಜನ, ನಾವು ಕ್ರಿಸ್ಮಸ್ ಇದರಲ್ಲಿ ನಾವು ಗೋದ್ಲಿಯಲ್ಲಿ ಮೂರೇ ಮೂರು ರಾಜನ ಇಡ್ತೀವಿ, ಹೌದಲ್ಲ? ಮೂರು ರಾಜ ಹೋದರೆ ನಿಮ್ಮ ಮನೆಗೆ ಒಂದು 10 ಜನ ನೆಂಟರು ಬಂದರೆ ಮೈಸೂರು ಹೆಂಗಿರ್ಬೋದು? ನಿಮ್ಮ ಮನೆಗೆ 10 ಜನ ಇಲ್ಲ 20 ಜನ ನೆಂಟರು ಬಂದರು, ಅಲೋ, ಮೈಸೂರೇ ಗಲಿಬಿಲಿ ಆಗ್ತದ? ದಸರಾಗೆ ಜನ ಬರ್ತಾರೆ, ಆಗ ರೋಡಲ್ಲಿ ಹೋಗ್ಲಿಕ್ಕಾಗಲ್ಲ, ಮೈಸೂರೇ ಗಲಿಬಿಲಿ ಆಗ್ತದೆ. ಅಯ್ಯೋ ಎಷ್ಟೊಂದು ಜನನ್ನ, ಹೌದಲ್ಲ? ಇಲ್ಲಿ ಏಸು ಹುಟ್ಟುವಾಗ ಈ ಗಲಿಬಿಲಿ ಆಯಿತು. ಕಾರಣ ಏಕೆಂದರೆ ಲೋಕರಕ್ಷಕ ಹುಟ್ಟಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದಂಥ ಈ ಜ್ಞಾನಿಗಳು, ಈ ಜ್ಞಾನಿ ಅಂದರೆ ಏನು? ಲಿಸನ್, ಅದು ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು. ಅಂದಿನ ದಿನಗಳಲ್ಲಿ ಅಸ್ಟ್ರಾಲಜಿ ಅಂದರೆ ನಕ್ಷತ್ರಗಳನ್ನು ನೋಡಿ, ಕಾಲಗಳನ್ನು ನೋಡಿ, ಅಲ್ಲಿ ಮುಂದೆ ನಡೆಯುವಂಥ ಕಾರ್ಯವನ್ನು ತೀರ್ಮಾನಿಸುವಂಥ ಜ್ಞಾನಿಗಳಿದ್ದರು. ಅದಕ್ಕೆ ಈಗಲೂ ನೋಡಿ ಅಸ್ಟ್ರಾಲಜಿ ಬುಕ್ಕೆಲ್ಲ ಇದೆ, ಈಗ ಬರೋದೆಲ್ಲ ಎಲ್ಲ ಸುಳ್ಳು. ಆಗ ಇದ್ದಿದ್ದು ಅಸ್ಟ್ರಾಲಜಿ ಕರೆಕ್ಟ್ ಅಸ್ಟ್ರಾಲಜಿ. ಈಗಲೂ ನೀವು ಡೆಲ್ಲಿಲಿ ಹೋದರೆ ಜಂತರ್ ಮಂತರ್ ಎಂಬುದಾಗಿ ಒಂದು ಸ್ಥಳ ಇದೆ. ಈಗಲೂ ನೀವು ಡೆಲ್ಲಿಲಿ ಹೋಗ್ರಿ, ಜಂತರ್ ಮಂತರ್ ಪಾಠದೆಲ್ಲ ಇದೆ, ಮಕ್ಕಳ ಪಾಠದಲ್ಲಿ. ಅಲ್ಲಿ ಕೂತಿರ್ತಕ್ಕಂಥ ಒಂದು ಗೈಡ್ಗಳಿರ್ತಾರೆ, ಅವ್ರ ಕೈಯಲ್ಲಿ ವಾಚ್ ಇರೋದಿಲ್ಲ, ವಾಚ್ ಇಲ್ಲ. ಅವರು ಆ ಸೂರ್ಯನ ಬೆಳಕು ಆ ಜಂತರ್ ಮಂತರ್ ಮೇಲೆ ಅಲ್ಲಿ ಬಿದ್ದಾಗ ಅಲ್ಲಿ ಅವರು ಕರೆಕ್ಟ್ ನಿಮಗೆ ಒಂದು ಸೆಕೆಂಡು ಆ ಕಡೆ ಈ ಕಡೆ ಇಲ್ಲ, ರೈಟ್ ಟೈಮ್ ಹೇಳ್ತಾರೆ. ಅವ್ರ ಕೈ ನೋಡಿ ಹೇಳಲ್ಲ, ನೆರಳನ್ನು ನೋಡಿ ಹೇಳ್ತಾರೆ. ಸೂರ್ಯನ ಆ ನೆರಳನ್ನು ನೋಡಿ ಅಲ್ಲಿ ಟೈಮ್ ಹೇಳ್ತಾರೆ. ನೀವು ಬೇಕಾದ್ರೆ ಡೆಲ್ಲಿಗೆ ಹೋಗಿ ನೋಡ್ರಿ, ಇಲ್ಲ ಗೂಗಲಲ್ಲಿ ಹೊಡೆದು ನೋಡ್ರಿ, ಜಂತರ್ ಮಂತರ್ ಎಂಬುದಾಗಿ ಅಲ್ಲಿ ಅದು ಫೇಮಸ್. ಯಾಕಂದ್ರೆ ನಾನು ಹೋಗಿದ್ದು, ಸುಮಾರು ಸಲ ಹೋಗಿದ್ದೀವಿ, ಟೂರ್ಗೆ ಹೋದಾಗ ಅಲ್ಲಿ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಅಂದಿನ ದಿನಗಳಲ್ಲಿ ಅಸ್ಟ್ರಾಲಜಿ ಅದು ಭಯಂಕರವಾದಂಥ ಕರೆಕ್ಟ್ ಆ ಕಾರ್ಯವನ್ನು ಮುಂದೆ ನಡೆಯುವಂಥ ಹಾಗೂ ನಡೆದಂಥ ಕಾರ್ಯವನ್ನು ಹೇಳುವಂಥ ಜ್ಞಾನಿಗಳು ಅವಾಗಿದ್ದರು. ಈ ಕಾರ್ಯದಿಂದಲೇ ಈ ಜ್ಞಾನಿಗಳಿಗೆ ಗೊತ್ತಾಯಿತು, ಲೋಕದಲ್ಲಿ ಒಂದು ರಕ್ಷಕ ಹುಟ್ಟುತ್ತಾನೆ ಎಂಬುದಾಗಿ ಅವರಿಗೆ ಗೊತ್ತಿತ್ತು. ಆ ಗೊತ್ತಾದಂಥ ಸಂದರ್ಭದಲ್ಲಿ ಅವರು ಆ ದೇವನನ್ನು ಹುಡುಕೊಂಡು ಹೋಗಬೇಕು ಎಂಬುದಾಗಿ ಹುಡುಕೊಂಡು ಹೋಗಿದ್ದೆ ಈ ಜ್ಞಾನಿಗಳು. ಎಲ್ಲಿಂದ ಹೋದ್ರೆ ಪೂರ್ವ ದಿಕ್ಕಿನಿಂದ. ಪೂರ್ವ ಅಂದರೆ ಎಲ್ಲಿಗೆ ಬರ್ತದೆ? ಹಲೋ, ಇಲ್ಲಿ ಅಶೋಕಪುರ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಮ್ಯಾಕ್ಸಿಮಮ್ ಸೌತ್ ಅಂದರೆ ಏಷ್ಯಾ ಖಂಡ. ಕಾಂಟಿನೆಂಟ್, ಎಷ್ಟು ಕಾಂಟಿನೆಂಟ್ ಇದೆ ಕನ್ನಡದಲ್ಲಿ? ಖಂಡ ಅಲ್ಲ, ಖಂಡ ಎಷ್ಟು? 7 ಇದೆ. 7ರಲ್ಲಿ ಎಷ್ಟು ಖಂಡದಲ್ಲಿ ಜನರು ವಾಸ ಮಾಡ್ತಾರೆ? ಎಷ್ಟು ಖಂಡದಲ್ಲಿ ಜನರ ವಾಸ? 7 ಖಂಡ ಇದೆ, ಕರೆಕ್ಟ್. ಎಷ್ಟು ಖಂಡದಲ್ಲಿ ಜನವಾಸ ಮಾಡ್ತಾರೆ? ಓದ್ಕೊಂಡು ಬನ್ರಿ, ಕೇಳ್ಕೊಂಡು ಬನ್ರಿ, ವರ್ಷದಲ್ಲಿ ನೀವು ಹೇಳ್ರಿ, ಓಕೆನಾ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸು ಹುಟ್ಟಿದ್ದು ಯಾವ ಖಂಡದಲ್ಲಿ? ಯೇಸು ಹುಟ್ಟಿದ್ದು ಯಾವ ಕಾಂಟಿನೆಂಟ್, ಯಾವ ಖಂಡದಲ್ಲಿ? ನಾವು ಎಲ್ಲಿದ್ದೀವಿ? ಯಾವ ಖಂಡದಲ್ಲಿದ್ದೀವಿ? ಯೇಸು ಹುಟ್ಟಿದಲ್ಲಿ ಏಷ್ಯಾ ಖಂಡದಲ್ಲಿ. ಹಾಗಾದರೆ ಭಾಗ್ಯವಂತರು ಯಾರು? ಪ್ರಿಯರೇ, ಈ ಕಡೆಯಿಂದಲೇ ಜ್ಞಾನಿಗಳು ಯೇಸುವನ್ನು ಹುಡುಕಿಕೊಂಡು ಹೋದದ್ದು. ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಚರಿತ್ರೆ ಆಹಾ ಊಹಾ ಯಾವುದೂ ಇಲ್ಲ. ಇಲ್ಲಿ ಹುಟ್ಟಿದ್ರಂತೆ, ಯುದ್ಧ ಆಗಿತ್ತಂತೆ, ಇಲ್ಲಿ ಬಂದಿದ್ರಂತೆ, ಹೋಗಿದ್ರಂತೆ, ರಂತೆ ಪಂತೆ ಕಂತೆ ಯಾವುದೂ ಇಲ್ಲ. ಇಲ್ಲಿ ಫುಲ್ ಚರಿತ್ರೆ. ಹುಟ್ಟಿದ್ರು ಇಲ್ಲೇ, ನೋಡಿದ್ರು, ಕಣ್ಣಾರೆ ನೋಡಿದ್ರು. ಇಲ್ಲಿ ಸಾಬೀತು ಮಾಡುವಂಥ ಕಾರ್ಯ ಸತ್ಯವೇದದಲ್ಲಿ. ಅದಕ್ಕೆ ರಾಜ,
ಕಾಲ, ವ್ಯಕ್ತಿ ಎಲ್ಲವೂ ಸೂಚಿಸುವಂಥದ್ದು ಬೈಬಲಲ್ಲಿ, ಬೇರೆ ಯಾವ ಗ್ರಂಥದಲ್ಲೂ ಇಲ್ಲ. ಯಾವ ಗ್ರಂಥದಲ್ಲೂ ಒಂದು ದೇವನ ಹುಟ್ಟಿದಂಥ ಕಾರ್ಯವನ್ನ ಹೇಳಿದಂಥ ಪ್ರವಾದಿಗಳಿಲ್ಲ. ಲಿಸನ್, ಇದನ್ನ ಅರ್ಥ ಮಾಡ್ಕೊಳ್ರಿ, ಒಬ್ಬೊಬ್ರು ಅರ್ಥ ಮಾಡ್ಕೊಳ್ರಿ. ಯಾವ ಈ ಲೋಕದಲ್ಲಿ ಎಷ್ಟು ದೇವತೆಗಳನ್ನ ಪೂಜೆ ಮಾಡ್ತಾರೋ ಚರಿತ್ರೆ ಇಲ್ಲ. ಚರಿತ್ರೆ ಇಲ್ಲ. ಚರಿತ್ರೆ ಇದೆ ಯಾರಿಗೆ? ಯೇಸುವಿಗೆ ಮಾತ್ರವೇ ಚರಿತ್ರೆ ಇರೋದು. ಅದಕ್ಕೆ ಇಲ್ಲಿ ಜ್ಞಾನಿಗಳು ಯೇಸುವನ್ನು ಹುಡುಕಿಕೊಂಡು ಹೋದಂತ ಈ ಒಂದು ಜ್ಞಾನಿಗಳು ನೇರ ಅರಮನೆಗೆ ಹೋದ್ರು. ಪ್ಯಾಲೇಸ್. ಯಾವ ಪ್ಯಾಲೇಸ್? ಹೆರೋದ್ ಅರಸನ ಪ್ಯಾಲೇಸ್ಗೆ. ಯಾಕೆಂದ್ರೆ ಅಂತ ಆ ರಕ್ಷಕ, ಲೋಕಕ್ಕೆ ರಕ್ಷಣೆಯನ್ನು ಕೊಡುವಂತ ಒಂದು ವ್ಯಕ್ತಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಆ ಅರಮನೆಗೆ ಹೋಗಿ ರಾಜನ ಆ ಮನೆಯಲ್ಲಿ ಹುಟ್ಟಿರ್ಬೋದು ಎಂಬುದಾಗಿ, ಅವರ ವಂಶದಲ್ಲಿ ಹುಟ್ಟಿರ್ಬೋದು ಎಂಬುದಾಗಿ ಈ ಜ್ಞಾನಿಗಳು ಅಲ್ಲಿ ಹೋಗಿ ಕೇಳ್ತಾರೆ. ಆಗ ಓದಿ ಬ್ರದರ್ ವಾಕ್ಯ, 3ನೇ ವಾಕ್ಯದಿಂದ. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ? ನೋಡ್ರಿ, ಟೈಟಲ್ ಇದೆ, ಜೂಯಿಷ್, ಯಹೂದಿಯ ವಂಶದಲ್ಲಿ ಯಹೂದ್ಯರ ಅರಸ ಹುಟ್ಟಿದ್ದಾನಲ್ಲ, ಅವನು ಎಲ್ಲಿ ಎಂಬುದಾಗಿ ಹುಡುಕಿಕೊಂಡು ಹೋದಂತ ಜ್ಞಾನಿಯು ಎಲ್ಲರೂ ಯಾರನ್ನ ಕೇಳಿದ್ರು? ಹೆರೋದ್ ಅರಸನ ಪ್ಯಾಲೇಸ್ ಅಲ್ಲಿ ಹೋಗಿ ಕೇಳಿದ್ರು. ಓದಿ ಬ್ರದರ್ ವಾಕ್ಯ. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಯಾವುದು ಯೇಸುವನ್ನು ಸೂಚಿಸಿದ್ದು ದೇವರಂತೇಳಿ? ಸ್ಟಾರ್. ಲಿಸನ್, ಎಲ್ಲದಕ್ಕೂ ಅರ್ಥ ಇದೆ. ಸ್ಟಾರ್ಗೆ ಒಂದು ಅರ್ಥ ಇದೆ. ಕ್ರಿಸ್ಮಸ್ ನಿಮ್ಮ ಮನೆಗಳಲ್ಲಿ ಮೇಲೆಲ್ಲ ಸ್ಟಾರ್ ಹಾಕ್ತಿರಲ್ವಾ? ಈಗ ನೀವು ಇಲ್ಲಿ ಎಲ್ಲೂ ನಾನು ಅಷ್ಟು ಇದಾಗಿ ನೋಡಲಿಲ್ಲ, ಗೊತ್ತಿಲ್ಲ. ಕೇರಳದಲ್ಲಿ ನೀವು ಸ್ಟಾರ್ಟ್ ಆದರೆ ಟ್ರೈನ್, ನಾವು ಯಾವಾಗಲೂ ಹೋಗ್ತಾ ಇರ್ತೇನೆ, ನಾನು ಈ ತಿಂಗಳು ಹೋಗಿಲ್ಲ, ಡಿವೈನ್ಗೆ ಹೋಗಲಿಲ್ಲ. ಸ್ಟಾರ್ಟ್ ಆದರೆ ಅಪ್ ಟು ನಿಮಗೆ ಕನ್ಯಾಕುಮಾರಿ ತನಕನೂ ಸ್ಟಾರ್ ನೋಡ್ಬೋದು. ಅಷ್ಟು ಸ್ಟಾರ್ಗಳು ನಾವು ಟ್ರೈನಲ್ಲಿ ಹೋಗ್ತಾ ನೋಡ್ಬೋದು. ಪ್ರಿಯರೇ, ಈ ನಕ್ಷತ್ರವು ಯಾರನ್ನ ಸೂಚಿಸ್ತಾ ಇದೆ? ಯಾರನ್ನ? ಯೇಸುವನ್ನ. ಈ ನಕ್ಷತ್ರವನ್ನು ನೋಡಿ, ಅವರ ಕಾಲ ಮತ್ತು ಟೈಮ್ ಎಲ್ಲವನ್ನು ನೋಡಿ, ಆ ಟೈಮಲ್ಲಿ ಆ ನಕ್ಷತ್ರ ಕಾಣಿಸಿಕೊಂಡಿತ್ತು ಆಕಾಶದಲ್ಲಿ ಎಂಬುದಾಗಿ ಈ ಜ್ಞಾನಿಗಳು ಹೆರೋದ್ ಅರಸನಿಗೆ ವಿವರಿಸಿದ್ರು. ಹೌದಾ? ಸ್ಟಾರ್ ನಮಗೆ ಜ್ಞಾನದ ಆ ಕಾರ್ಯ, ಸ್ಟಾರು ಯೇಸುವನ್ನು ಸೂಚಿಸುವಂಥದ್ದು. ನಮಗೆ ಯಾಕೆಂದರೆ ಗೊತ್ತಿಲ್ಲ, ನಮಗೆ ಎಲ್ಲಿ ಹುಟ್ಟಿಯಾರ ಗೊತ್ತಿಲ್ಲ, ಅದೇ ನಮಗೆ ಕರ್ಕೊಂಡು ಬಂದಿದ್ದು. ಸ್ಟಾರ್ ಕರ್ಕೊಂಡು ಬಂದ. ಎಸ್, ಆ ನಕ್ಷತ್ರ ಯೇಸುವನ್ನು ಸೂಚಿಸುವಂಥ ನಕ್ಷತ್ರ. ಲಿಸನ್, ಇಲ್ಲಿ ಕರೆಕ್ಟಾಗಿ ಬಂದು ಹೆರೋದ್ ಅರಸನ ಮನೆಯಲ್ಲಿ ನಿಂತ್ಕೊಳ್ತೀವಿ ಇವರು. ಯಾಕಂದ್ರೆ ಅಲ್ಲಿ ಹೊಟ್ಟೋದ್ರು ಅವರು, ಅಲ್ಲಿ ನಿಂತ್ಕೊಂಡಿದೆ. ಅದಾದ್ಮೇಲೆ ಹೆರೋದ್ ಅರಸ ಹೇಳ್ದ, ಇಲ್ಲ ನಮ್ಮನೇಲಿ ಹುಟ್ಟಿಲ್ಲ, ಆ ಥರ ಒಂದು ವ್ಯಕ್ತಿ ಹುಟ್ಟಿಯಾರೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಹೋಗಿ ಹುಡುಕ್ರಿ. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಇದನ್ನು ಕೇಳಿದ್ದೆ ಹೆರೋದ್ ಅರಸನು ಬಹಳ ತಳಮಳಗೊಂಡ. ಬಹಳ ಕಾರಣಕ್ಕೆಂದ್ರೆ ಇಷ್ಟೊಂದು ಜನ ಬಂದಿದ್ದೀರ ನೀವು. ಎಸ್, ಅಯ್ಯೋ ಇಷ್ಟು ಜನ ಈ ಅರಸನನ್ನು, ಹಾಗಾದ್ರೆ ಅವನ ಸೀಟನ್ನು ಜ್ಞಾಪಿಸಿಕೊಂಡ. ಈ ರಾಜನು ಹುಟ್ಟಿದ್ದಾನೆ, ಈ ರಕ್ಷಕ ಹುಟ್ಟಿದ್ದಾನೆ ಎಂಬುದಾಗಿ ಅವನು ಈ ದೇವನ ಬಗ್ಗೆ ಯೋಚನೆ ಮಾಡಲಿಲ್ಲ, ಬದಲಾಗಿ ರಾಜಕೀಯದ ಬಗ್ಗೆ ಚಿಂತೆ ಮಾಡಿ ಅವನ ಕೈಯೆಲ್ಲ ಅಲಗಾಡ್ತು. ನೆಕ್ಸ್ಟ್ ನನಗೆ ಸೀಟಿಲ್ಲ, ಕುರ್ಚಿ ಇರೋದಿಲ್ಲ ಎಂಬುದಾಗಿ ಅವನು ಬಹಳವಾಗಿ ತಳಮಳಗೊಂಡ. ಯಾರನ್ನ ನೋಡಿ? 3 ಜ್ಞಾನಿಗಳನ್ನ ನೋಡಿ ಅಲ್ಲ, ಬಂದಂತ ಜನರನ್ನ ನೋಡಿ. ಈ ಊರೇ ಅದು ದಂಗೆ ಹೇಳುವ ರೀತಿಯಲ್ಲಿ, ಏನಕ್ಕೆ ಬಂದಿದ್ದೀರಿ ನೀವೆಲ್ಲ? ಎಲ್ಲ ಊರೆಲ್ಲ ಕೇಳಕ್ ಶುರು ಮಾಡಿದ್ರು. ಒಂದು ಅರಸ ಹುಟ್ಟಿದ್ದಾನೆ, ಲೋಕರಕ್ಷಕ, ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ ನಾವು. ಲಿಸನ್, ಆ ಅರಸ ನಮ್ಮೆಲ್ಲರ ರಾಜ, ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಡುವಂಥ ದೇವನು. ಈ ಅರಸನು ಸೂಚಿಸುವಂಥ ಈ ನಕ್ಷತ್ರ ರಾಜನ, ಹೆರೋದ್ ಅರಸನ ಪ್ಯಾಲೇಸ್ ಹತ್ರ ನಿಂತ್ಕೊಳ್ತು. ಆ ರಾಜ ಹೇಳ್ದ, ಇಲ್ಲ ನೀವು ಹುಡುಕ್ರಿ. ಅವನಲ್ಲಿ ಕುತಂತ್ರ ಸ್ಟಾರ್ಟ್ ಆಯ್ತು.
ಅವನಲ್ಲಿ ಅನೇಕ ರೀತಿಯಲ್ಲಿ ಕೆಟ್ಟ ಆಲೋಚನೆಗಳು ಉದ್ಭವ ಆಯ್ತು. ಓದಿ ಬ್ರದರ್ ವಾಕ್ಯ. ಅಂತೆಯೇ ಜೆರುಸಲೇಮ್ ಆದ್ಯಂತವು, ಇಡೀ ಜೆರುಸಲೇಮ್ ನೋಡ್ರಿ, ರಾಜ್ಯ ಮಾತ್ರವಲ್ಲ, ಇಡೀ ಜೆರುಸಲೇಮೇ ಗಲಿಬಿಲಿಗೊಂಡು. ನೋಡಿದ್ರ, ದಸರಾಗೆ ಮೈಸೂರಿಗೆ ಜನ ಬಂದ್ರೆ ಮೈಸೂರು ತತ್ತರಿಸಿ ಹೋಗ್ತದೆ, ಹೌದಾ? ನಾವೆಲ್ಲ ಹೇಳ್ತೀವಿ, ನಾವು ಅಯ್ಯೋ ಯಾರು ಹೋಗ್ಬಿಡ್ರಿ ಮನೆಯಿಂದ ಈಚೆ, ಎಲ್ಲ ಕಳ್ಟ್ರಲ್ಲ ಬಂದ್ಬಿಟ್ಟು ಯಾರಿಂದ. ನಾನಂತೂ ಹೋಗಿಲ್ಲ, ಪ್ರೇಯರ್ಗೂ ಹೋಗ್ಲಿಲ್ಲ, ಯಾಕಂದ್ರೆ ಟ್ರಾಫಿಕ್ ಜಾಮ್. ಆ ಟೈಮಲ್ಲಿ ಅಷ್ಟು ಜನ, ಸೇಮ್ ಏಸು ಹುಟ್ಟಿದಾಗ ಭಯಂಕರವಾದಂಥ ಜನ ಜೆರುಸಲೇಮಿಗೆ ಪ್ರಯಾಣ ಮಾಡಿದರು. ಇಡೀ ಜೆರುಸಲೇಮ್ ಆದ್ಯಂತ ಗಲಿಬಿಲಿ ಆದಾಗ, ಓದಿ ಬ್ರದರ್ ವಾಕ್ಯ. ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಯಾರನ್ನ? ಹಲೋ, ಓದಿ ಬ್ರದರ್ ಇನ್ನೊಂದ್ಸಲ. ಯಹೂದ್ಯರ ಎಲ್ಲಾ ಮುಖ್ಯ ಯಾಜಕರನ್ನ ಧರ್ಮಶಾಸ್ತ್ರಿಗಳನ್ನ ಅವನು ಯಾರು? ಹೆರೋದ ಅರಸ ಸಭೆ ಸೇರಿಸಿದನು. ಮೀಟಿಂಗ್ ಎಲ್ಲರೂ ಬನ್ರಿ, ಯಾರು ಜ್ಞಾನಿಗಳಿದ್ದೀರಿ, ಯಾರು ಏನೇನೆಲ್ಲ ಟೈಟಲ್ ಹೊಂದ್ಕೊಂಡಿದ್ದೀರಿ ಲೋಕದಲ್ಲಿ, ಎಲ್ಲ ಬನ್ರಿ ಪ್ಲೀಸ್, ರಾಜರು ಕರೀತಾರೆ, ನಾಳೆ ಮೀಟಿಂಗ್ ಇದೆ. ಎಲ್ಲ ಮೀಟಿಂಗ್ ಬಂದ್ರು. ಓದಿ ಬ್ರದರ್ ವಾಕ್ಯ. ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು, ಜುದೆಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೆ, ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ, ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ನೋಡಿದ್ರ, ಈ ಪ್ರವಾದನ ವಾಕ್ಯ ಯೆಶಾಯನೇ ಬರ್ದಾಯ್ತು. ಸ್ವಾಮಿ, ಲೋಕರಕ್ಷಕ ಹುಟ್ಟುತ್ತಾರೆ ಎಂಬುದಾಗಿ. ಅದು ಎಲ್ಲಿ? ಪರ್ಟಿಕ್ಯುಲರ್ ಜಾಗ, ಪರ್ಟಿಕ್ಯುಲರ್ ಊರು. ಇಡೀ ಪ್ರಪಂಚದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದೇ ಜೆರುಸಲೇಮ್. Praise the Lord. Hallelujah. Hallelujah. ನೀವೆಲ್ಲ ಹಿಂಗೆ ದಪ್ಪ ಕಣ್ಣು ಬಿಟ್ಕೊಂಡು ಬ್ರದರ್ ಹೇಳ್ತಾ ಇದ್ದಾರೆ ಅಂತೇಳಿ ಆಶ್ಚರ್ಯಚಕಿತರಾಗ್ಬೋದು, ಹೌದಲ್ಲ? ರೀಸನ್ ಇದೆ. ಯಾಕೆ ಮಧ್ಯಭಾಗ? ಯಾಕೆ ನಮ್ಮ ಇಂಡಿಯಾದಲ್ಲಿ ಹುಟ್ಟಬಾರ್ದಾಗಿತ್ತು ಜೀಸಸ್? ಯಾಕೆ ಅಮೆರಿಕದಲ್ಲಿ ಹುಟ್ಟಬಾರ್ದಾಗಿತ್ತು? ಯಾಕೆ ಪಾಕಿಸ್ತಾನಲ್ಲಿ ಅಲ್ಲಿ ಹುಟ್ಟಬಾರ್ದಾಗಿತ್ತು? ಕೇಂದ್ರ ಬಿಂದು, ಏನೇ ನೀವು ಒಂದು ಸರ್ಕಲ್ ಹಾಕಿದ್ರು ಮಧ್ಯದಿಂದಲೇ ಕೌಂಟ್ ಆಗೋದು. ಒಂದು ಸರ್ಕಲ್ ಹಾಕ್ಬೇಕಂದ್ರು ಕಂಪಾಸ್ ಇಟ್ಕೊಂಡ್ರೆ ಮಧ್ಯ ನೀವು ಹಿಡಿದು ರೌಂಡ್ ಹಾಕಿದ್ರೆ ಮಧ್ಯದಿಂದಲೇ ಕೌಂಟ್. ಡಿಗ್ರಿಯನ್ನ ಮೇಂಟೈನ್ ಮಾಡೋದೇ ಮಧ್ಯದಿಂದ, ಹೌದಾ ಇಲ್ವಾ? ಅದಕ್ಕೆ ಕೇಂದ್ರ ಬಿಂದು ಇಡೀ ಪ್ರಪಂಚಕ್ಕೆ ಯೇಸು ಎಂಬುದಾಗಿ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಲಿಸನ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಇದಕ್ಕೆ ಮಧ್ಯಭಾಗ. ಇದೆಲ್ಲ ಚರಿತ್ರೆ, ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಇಂಥ ಚರಿತ್ರೆ, ಯಾರಲ್ಲೂ ಎಂಥ ಒಂದು ಗ್ರಂಥದಲ್ಲೂ ಇಲ್ಲ. ಮಧ್ಯಭಾಗದಲ್ಲಿ, ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತದೆ, ಈ ಯೇಸು, ಈ ರಕ್ಷಕ ಹುಟ್ಟಬೇಕಾಗಿರ್ತಕ್ಕಂಥದ್ದು ಇದೇ ಜಾಗದಲ್ಲಿ. ಆ ಜಾಗದಲ್ಲಿ ಹುಟ್ಟುವಂತ ವ್ಯಕ್ತಿ, ಆ ಊರು ಅಲ್ಪನೇನು ಅಲ್ಲ, ಚಿಕ್ಕ ಊರು. ಜಸ್ಟ್ 500 ಕಿಲೋಮೀಟರ್ಸ್ ಈ ಕಡೆ, 100 ಕಿಲೋಮೀಟರ್ ಉದ್ದ, ಅಗಲ. ಅಲ್ಪನೇನು ಅಲ್ಲ, ಅಲ್ಪ ಅಲ್ಲ. ಈ ಚಿಕ್ಕ ಊರಿನಿಂದ ಇಡೀ ಪ್ರಪಂಚಕ್ಕೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಟ್ಟಿದ್ದು. ಎಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಯೇಸು ನಮಗೆ ಕೊಡುಗೆಯಾಗಿ ಹುಟ್ಟಿದ್ದು ನಮ್ಮೆಲ್ಲರ ರಕ್ಷಣೆಗಾಗಿ. ನೀನು ಬದಲಾವಣೆ ಆಗಬೇಕೆಂಬುದಾಗಿ, ನೀನು ಲೋಕದ ವ್ಯಕ್ತಿ ಆಗಕೂಡದು ಎಂಬುದಾಗಿ, ನೀನು ಪರಲೋಕದ ವ್ಯಕ್ತಿ, ಪರಿಶುದ್ಧವಾದ ವ್ಯಕ್ತಿ. ಯೇಸು ಕ್ರಿಸ್ತನು ಬಂದಂದು ಈ ಲೋಕದಲ್ಲಿ ನಿನ್ನನ್ನು, ನನ್ನನ್ನು, ಈ ಲೋಕದಲ್ಲಿ ಪ್ರತಿಯೊಂದು ಮಾನವನಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದದ್ದು. ಆ ಜಾಗಕ್ಕೆ ಹೋಗಬೇಕೆಂಬುದಾಗಿ
ಈ ಲೋಕಕ್ಕೆ ಕ್ರಿಸ್ತನು ಬಂದದ್ದು.